ಜೀವವಾಕ್ಯ 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 ಜೀವವಾಕ್ಯ. ಪ್ರೀತಿಯ ಸಹೋದರ ಸಹೋದರಿಯರೇ, ಪವಿತ್ರಾತ್ಮರು ನಮಗೆ ವಿಶ್ವಾಸವನ್ನು ಕೊಡುತ್ತಾರೆ. ಮನುಷ್ಯನಿಗೆ ಗಾಳಿ, ಬೆಳಕು, ನೀರು, ಆಹಾರ ಎಲ್ಲವೂ ಬೇಕಾಗಿದೆ. ಯಾವುದೂ ಒಂದು ಇಲ್ಲದಿದ್ದರೆ ನಾವು ಬದುಕುವುದಿಲ್ಲ. ಆದರೆ ನೀರು ಇಲ್ಲದಿದ್ದರೆ ಸಹ ಸ್ವಲ್ಪ ಸಮಯ ಬದುಕಬಹುದು, ಆಹಾರ ಇಲ್ಲದೆ ಸಹ ಸ್ವಲ್ಪ ಸಮಯ ಬದುಕಬಹುದು, ಗಾಳಿ ಇಲ್ಲದೆ ಸಹ ಸ್ವಲ್ಪ ಸಮಯ ಬದುಕಬಹುದು. ಆದರೆ ದೇವರಲ್ಲಿರುವಂತಹ ವಿಶ್ವಾಸ ನಮ್ಮಲ್ಲಿ ಮುರಿದು ಹೋದರೆ ಅಥವಾ ಬಿದ್ದು ಹೋದರೆ ಬದುಕುವುದು ಕಷ್ಟ. ಅದಕ್ಕಾಗಿ ಪ್ರತಿ ಕ್ಷಣವು, ಏಕೆಂದರೆ ತುಂಬ ಕೆಲವೊಮ್ಮೆ ಸಂಪತ್ತು ಇದ್ದವರು, ತುಂಬ ವಿದ್ಯೆ, ತುಂಬ ಹಣ ಸಂಪಾದನೆ ಮಾಡುವವರು ಸಹ ಕೆಲವೊಂದು ಸಮಯದಲ್ಲಿ ಅವರು ಏನೋ ಒಂದು ರೀತಿಯಲ್ಲಿ ಜೀವವನ್ನೇ ಕಳೆದುಕೊಳ್ಳುವುದು ಸಹ ನಾವು ನೋಡ್ತೇವೆ. ವಿಶ್ವಾಸವನ್ನು ಕಳೆದು ಒಂದು ರೀತಿಯ ಡಿಪ್ರೆಷನ್ ಅಂತ ಹೇಳ್ತೇವೆ ನಾವು. ಆ ರೀತಿಯ ವಿಷಯದಲ್ಲಿ ಸಹ ಆದದ್ದನ್ನು ನಾವು ಕೇಳಿದ್ದೇವೆ, ನೋಡುತ್ತೇವೆ. ಇದನ್ನೆಲ್ಲದರ ಒಂದು ಕಾರಣ ಅಂತ ನೋಡಿದ್ರೆ ಮನುಷ್ಯ ವಿಶ್ವಾಸವನ್ನು ಅಥವಾ ವಿಶ್ವಾಸ ಮುರಿದು ಬಿದ್ದಾಗ, ಅದು ಕುಟುಂಬದಲ್ಲಿ ಆಗಲಿ ದೇವರಲ್ಲಿ ಆಗಲಿ, ನಮ್ಮ ಜೀವನ ಬೇರೆ ಒಂದು ದಾರಿಯಲ್ಲಿ ಹೋಗ್ತದೆ. ಅದಕ್ಕಾಗಿ ಇವತ್ತು ನಾವು ಪ್ರಾರ್ಥಿಸುವ, ಓ ಪವಿತ್ರಾತ್ಮರೇ, ನಮಗೆ ಈ ವಿಶ್ವಾಸವನ್ನು ನೀವು ಕೊಡಿರಿ. ಓ ಹೋಲಿ ಸ್ಪಿರಿಟ್, ಗಿವ್ ಅಸ್ ಫೇತ್. ಅದನ್ನು ನಾವು ಪ್ರಾರ್ಥಿಸಬೇಕಾಗಿದೆ. ಮತ್ತು ನಮ್ಮ ದೈನಂದಿನ ಪ್ರಾರ್ಥನೆಗಳಲ್ಲಿ ಸಹ ಸರ್ವಶಕ್ತ ದೇವರು, ಪಿತಾ ದೇವರಲ್ಲಿ ನಾವು ತುಂಬ ಪ್ರಾರ್ಥನೆ ಮಾಡ್ತೇವೆ. ಪ್ರಭು ಯೇಸು ಕ್ರಿಸ್ತರಲ್ಲಿ ಸಹ ನಾವು ತುಂಬ ಪ್ರಾರ್ಥನೆ ಮಾಡ್ತೇವೆ. ಆದರೆ ಪವಿತ್ರಾತ್ಮರಲ್ಲಿ ಪ್ರಾರ್ಥನೆ ಮಾಡೋದು ಸಹ ಸ್ವಲ್ಪ ಕಡಿಮೆ ಅಂತ ಕಾಣ್ತದೆ. ಈಗ ನಾವು ಸಾಧಾರಣವಾಗಿ ಹಾಡುಗಳನ್ನು ಹಾಡುತ್ತೇವೆ, ಆದರೆ ಪ್ರಾರ್ಥನೆ ನಾವು ಓ ಪವಿತ್ರಾತ್ಮರೇ ಅಂತ ಹೇಳಿ ನಾವು ಆ ರೀತಿ ಪ್ರಾರ್ಥನೆ ಮಾಡೋದು ಸ್ವಲ್ಪ ಕಡಿಮೆ. ಈ ಒಂದು ಧ್ಯಾನದ ಒಂದು ಫಲವಾಗಿ, ಇದು ಪವಿತ್ರಾತ್ಮರ ಪ್ರೇರಣೆಯಿಂದ ತುಂಬುವಂಥ ಧ್ಯಾನ, ಪವಿತ್ರಾತ್ಮ ಮಹೋತ್ಸವ. ಈ ಧ್ಯಾನದ ಫಲವಾಗಿ ನಾವು ಪ್ರತಿಯೊಬ್ಬರು ಪವಿತ್ರಾತ್ಮರಲ್ಲಿ ಮತ್ತು ಪವಿತ್ರಾತ್ಮರ ಶಕ್ತಿಯಿಂದ ತುಂಬಿದ ವ್ಯಕ್ತಿಗಳಾಗಬೇಕು ಅಂತ ಹೇಳುವಾಗ, ಪ್ರಿಯರೇ, ಪವಿತ್ರಾತ್ಮರು ಬರೀ ಒಂದು ಶಕ್ತಿ ಅಲ್ಲ, ಅವರೊಬ್ಬ ವ್ಯಕ್ತಿ. ಇದು ಮಾತು ದೃಢವಾಗಬೇಕು. ಬರೀ ಶಕ್ತಿ ಅಲ್ಲ, ಪವಿತ್ರಾತ್ಮರು ಒಬ್ಬ ವ್ಯಕ್ತಿ. ಪರಮ ತ್ರಿತ್ವದಲ್ಲಿ ಪಿತಾ ದೇವರು ಮತ್ತು ಯೇಸು ದೇವರು ಮತ್ತು ಪವಿತ್ರಾತ್ಮ ದೇವರು ಅವರು ವ್ಯಕ್ತಿ ಆಗಿದ್ದಾರೆ. ಆದ್ದರಿಂದ ನಮ್ಮ ಸಂಬಂಧ ಸಹ ಅವರಲ್ಲಿ ಒಬ್ಬ ವ್ಯಕ್ತಿಯಲ್ಲಿ ಇರುವಾಗೆ ಸಂಬಂಧ ಇರಬೇಕು. ಅದರಿಂದ ದೇವರಲ್ಲಿ ನಮ್ಮ ಸಂಬಂಧ ಎಷ್ಟು ಆಳವಾಗಿ ಇರುತ್ತದೆ, ಅಷ್ಟು ನಮ್ಮ ಪ್ರಾರ್ಥನೆ ಮಾಡುವ ರೀತಿ ಬದಲಾಗ್ತದೆ. ಅದಕ್ಕಾಗಿ ಸಂತ ಪೌಲರು ಪ್ರೇಷಿತರ ಕಾರ್ಯಕಲಾಪದಲ್ಲಿ 17ನೇ ಅಧ್ಯಾಯ ವಾಕ್ಯ 27 ಹೇಳುತ್ತಾ ಇದ್ದಾರೆ, ನಾವು ದೇವರಿಂದ ದೂರವಿಲ್ಲ, ನಾವು ಸದಾ ಅವರಲ್ಲೇ ಜೀವಿಸುತ್ತೇವೆ, ಅವರಲ್ಲೇ ನಡೆದಾಡುತ್ತೇವೆ. ಅವರು ನಾವು ಭಾವಿಸಿದ್ದಕ್ಕಿಂತ ಇನ್ನೂ ಜಾಸ್ತಿ ನಮ್ಮ ಪಕ್ಕದಲ್ಲಿ ಇದ್ದಾರೆ. ದೇವರು ನಿರಂತರವಾಗಿ ನಮ್ಮ ಪಕ್ಕದಲ್ಲಿ ಇದ್ದಾರೆ. ನೋಡಿ ಪ್ರಿಯರೇ, ಸಾಧಾರಣವಾಗಿ ಈ ಸಣ್ಣ ಮಕ್ಕಳನ್ನು ನೀವು ನೋಡಿದರೆ, ಮಗು ಅಳುತ್ತದೆ, ತಾಯಿ ಆ ಮಗುವನ್ನು ಎತ್ತಿ ಹೃದಯಕ್ಕೆ ತಪ್ಪಿ ಹಿಡಿದರೆ ಸಾಕು, ಮಗು ಅಳುವುದನ್ನು ನಿಲ್ಲಿಸ್ತದೆ. ಮಗುವಿಗೆ ಕಣ್ಣು ಮುಚ್ಚಿದ್ದಂತಹ ಸಂದರ್ಭದಲ್ಲಿ ಸಹ ತಾಯಿ ಎತ್ತಿದಾರೋ ಅಥವಾ ಇತರರು ಎತ್ತಿದಾರೋ ಅಂತೇಳಿ ಕರೆಕ್ಟಾಗಿ ಗೊತ್ತುಂಟು. ಇತರರು ಬಂದು ಎತ್ತಿದರೆ ಕೆಲವೊಮ್ಮೆ ಜಾಸ್ತಿ ಅಳುವುದು ಸಹ ಉಂಟು. ತಾಯಿ ಬಂದು ತಟ್ಟಿದರೆ ಸಾಕು. ಇದು ಸಣ್ಣದಿರುವಾಗ. ಆಮೇಲೆ ನೋಡಿ, ಸ್ವಲ್ಪ ಮಕ್ಕಳು ಬೆಳೆಯುವಾಗ ಮಕ್ಕಳು ಕೆಲವೊಮ್ಮೆ ಅಳುತ್ತಾರೆ. ಆಗ ತಾಯಿ ಓಡಿ ಬರಬೇಕಂತ ಇಲ್ಲ, ದೂರದಿಂದಲೇ ಒಂದು ಶಬ್ದ ಕೊಟ್ಟರೆ ಸಾಕು, ಮಗು ಅಳುವುದನ್ನು ನಿಲ್ಲಿಸ್ತದೆ. ಅಂದರೆ ಅದರ ಅರ್ಥ ಏನು? ಮಗುವಿಗೆ ಗೊತ್ತುಂಟು, ಏನಾದರೂ ನನಗೆ ಸಂಕಟ ಬಂದರೆ ನನ್ನ ಅಮ್ಮ ಓಡಿ ಬರ್ತಾರೆ, ನನ್ನನ್ನು ರಕ್ಷಿಸ್ತಾರೆ ಅಂತೇಳಿ ವಿಶ್ವಾಸ ಉಂಟು. ಅದೇ ರೀತಿ ಪ್ರಿಯರೇ, ನಮ್ಮದು ಮತ್ತು ದೇವರ ಸಂಬಂಧ ಗೆಳೆಯರ ಹಾಗೆ ಅಥವಾ ತಾಯಿ ಮಗುವಿನ ಹಾಗೆ ಈ ಸಂಬಂಧ ಬೆಳೆದಾಗ ನಾವು ಪ್ರಾರ್ಥನೆ ಮಾಡುವ ರೀತಿ ಬದಲಾಗ್ತದೆ. ಇದನ್ನು ನಾವು ಗಮನಿಸಬೇಕು. ನಾನು ಸಾಧಾರಣವಾಗಿ ಸ್ವಲ್ಪ ಜಾಸ್ತಿ ಪ್ರಾರ್ಥನೆ ಮಾಡುವುದು ಯಾವಾಗಂದರೆ, ಬೈಕಲ್ಲಿ ಹೋಗುವಾಗ ಮಳೆ ಬರಲಿಕ್ಕೆ ಸ್ವಲ್ಪ ಮಳೆ ಬರಲಿಕ್ಕೆ ಆರಂಭವಾದರೆ ಆ ಸಂದರ್ಭದಲ್ಲಿ ಮಾಡುವ ಪ್ರಾರ್ಥನೆ ಬಹಳ ಒಂದು ಪರ್ಸನಲ್ ಪ್ರಾರ್ಥನೆ. ಓ ದೇವರೇ, ನಾನು ಹೋಗಿ ಮುಟ್ಟುವುದನ್ನು, ಯಾಕಂದ್ರೆ ನಾವು ಇಳಿದು ಮತ್ತೆ ರೈನ್ ಕೋಟ್ ಹಾಕಿ ಹೆಲ್ಮೆಟ್ ತೆಗೆದು ಹೆಲ್ಮೆಟ್ ಹಾಕಿ ಮತ್ತೆ ಕೂತ್ಕೊಳ್ಬೇಕು. ದೇವರೇ, ನನ್ನ ಒದ್ದೆ ಆಗಲಿಕ್ಕೆ ಬಿಡಬೇಡ. ಬಹಳ ಒಂದು ಅನ್ಯೋನ್ಯತೆಯ ಪ್ರಾರ್ಥನೆ. ನಾನು ತುಂಬ ಸಲ ಇದನ್ನು ಗಮನಿಸಿದೆ.
ಇಲ್ಲದ ಸಂದರ್ಭದಲ್ಲಿ ಅಷ್ಟೊಂದು ಆಗುವುದಿಲ್ಲ. ಇನ್ನು ನಮಗೇನಾದರೂ ರೋಗ ಬಂದಾಗ, ಏನೋ ಸ್ವಲ್ಪ ಗಂಟು ನೋವೆಲ್ಲ ಬಂತು ಅಂತ ಹೇಳಿದರೆ, ಓ ದೇವರೇ, ಇನ್ನು ಇಡೀ ಜೀವನ ಕಾಲ ಹೀಗೇನೆ ನಡೆಯಬೇಕಾಗ್ತದೆ, ಒಮ್ಮೆ ಗುಣಪಡಿಸಿದ್ದೇವರು, ಏನೊಂದು ಆತ್ಮೀಯತೆಯಿಂದ ಪ್ರಾರ್ಥನೆ ಮಾಡ್ತೇವೆ. ಇದೇ ರೀತಿಯ ಈ ಪ್ರಾರ್ಥನೆ ಪವಿತ್ರಾತ್ಮನಲ್ಲಿ ನಮ್ಮ ನಿರಂತರವಾಗಿ ನಾವು ಮಾಡುತ್ತಾ ಇರಬೇಕು. ಪ್ರಾರ್ಥನೆಯ ವಿಚಾರದಲ್ಲಿ ಇದು ಇದು ನಾವು ಧ್ಯಾನಿಸುವಂಥ ವಿಚಾರ ಅಲ್ಲ. ಪವಿತ್ರಾತ್ಮರು ನಮಗೆ ಶಕ್ತಿಯನ್ನು ಕೊಡುತ್ತಾ ಇದ್ದಾರೆ. ಈ ವಾಚನದಲ್ಲಿ ನಾವು ಆಲಿಸುವುದಕ್ಕಿಂತ ಮುಂಚೆ ನಮ್ಮ ವಿಶ್ವಾಸದ ವಿಧಾನ ಉಂಟು ಅಲ್ವಾ? ಒಮ್ಮೆ ಎಲ್ಲರೊಮ್ಮೆ ಹೇಳೋಣ ನಾವು ವಿಶ್ವಾಸದ, ಆಮೇಲೆ ಸ್ವಲ್ಪ ಅದರ ವಿಚಾರದಲ್ಲಿ ಹೇಳಲಿಕ್ಕೆ ಉಂಟು. ವಿಶ್ವಾಸದ ವಿಧಾನ ಎಲ್ಲರೂ ಗಟ್ಟಿಯಾಗಿ ಹೇಳೋಣ ನೋಡುವ. ನೀವೀಗ ಹೇಳಿದ್ದು ವಿಶ್ವಾಸದ ಪ್ರಾರ್ಥನೆ. ಇನ್ನೊಂದು ಸಣ್ಣ ಪ್ರಾರ್ಥನೆ ಉಂಟು, ವಿಶ್ವಾಸದ ವಿಧಾನ ಅಲ್ವಾ? ದಿನಾಲು ನಾವು ಹೇಳುವಂತ ವಿಶ್ವಾಸದ ವಿಧಾನ ಉಂಟು. ಇವತ್ತು ಮನೆಗೆ ಹೋಗಿ ಅದನ್ನು ಬೈ ಹಾರ್ಟ್ ಮಾಡಬೇಕೆಲ್ಲರೂ.